ಹೇಗಿದೆಯೋ ಕಂದ? ಜ್ವರ ಕಡಿಮೆ ಆಯ್ತಾ? ಪರವಾಗಿಲ್ಲ. ಸಾರಿ ಮಾಮ್. ಯಾಕೋ ಕಂದ? ನೆನ್ನೆ ಮನೆಗೆ ಬಂದು ಆವೇಶದಲ್ಲಿ ಏನೇನೋ ಕೂಗಾಡ್ಬಿಟ್ಟೆ, ತುಂಬ ರೂಢಾಗಿ ಮಾತಾಡ್ಬಿಟ್ಟೆ. ನನಗೆ ಗಿಲ್ಟ್ ಫೀಲ್ ಆಗ್ತಿದೆ ಅಮ್ಮ. ಸಾರಿ. ನೀನು ಕ್ಷಮೆ ಕೇಳಬೇಕಾಗಿರೋದು ನನ್ನನ್ನಲ್ಲ, ಜಾಹ್ನವಿನ. ಜಾನು ಬಗ್ಗೆ ಇವಾಗ ಮಾತು ಬೇಡ ಅನ್ಸುತ್ತೆ. ಜಾನು ಬಗ್ಗೆ ನೀನು ತಪ್ಪು ತಿಳ್ಕೊಂಡಿದ್ಯಾ ಶ್ರೀ? ಏನು ತಪ್ಪು ತಿಳ್ಕೊಂಡಿದ್ದೀನಿ? ಅವಳಿಗೋಸ್ಕರ ಇಷ್ಟೆಲ್ಲ ಹಂಬಲಿಸ್ತಾ ಇದ್ದೀನಿ. ಅದು ಗೊತ್ತಿದ್ದು ಅವಾಯ್ಡ್ ಮಾಡ್ತಾಳೆ, ಅದು ಸರಿನಾ? ಶ್ರೀ, ಮತ್ತೆ ಮತ್ತೆ ಅವಳ ಬಗ್ಗೆ ತಪ್ಪು ತಿಳ್ಕೊಬೇಡಪ್ಪ. ನೋಡಿದ್ನಲ್ಲ ನೆನ್ನೆ ಮನೆಗೆ ಬಂದಾಗ. ನನಗೆ 103 ಡಿಗ್ರಿ ಜ್ವರ ಬಂದಿತ್ತು ಮಾಮ್. ಒಂದು ಹೆಜ್ಜೆನೂ ಇಡೋಕ್ಕಾಗದೇ ಇರೋಷ್ಟು ಸುಸ್ತು. ಆದರೂ ಜಾನುನ ನಿಮ್ಮನ್ನೆಲ್ಲ ನೋಡಬೇಕು ಅಂತ ಮನೆಗೆ ಬಂದಿದ್ದೆ. ನಿಮ್ಮ ಕಣ್ಮುಂದೆನೇ ಎಷ್ಟೆಲ್ಲ ಒದ್ದಾಡ್ತಾ ಇದ್ದೆ. ಆದರೆ ಜಾನು ಒಂದು ಮಾತಾದರೂ ಆಡಿದ್ಲ? ಮಾತಾಡಲಿಲ್ಲ ಅಂದ ತಕ್ಷಣ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಕಂದ. ನಿನ್ನ ನೆನಪಲ್ಲಿ ಅವಳು ಎಷ್ಟು ಕೊರಗ್ತಾ ಇದ್ದಾಳೆ ಗೊತ್ತಾ? ನೀನು ಮನೆಗೆ ಬೇಗ ಬರಲಿ ಅಂತ ವೃಥ ಬೇರೆ ಮಾಡ್ತಿದ್ದಾಳೆ. ಎದುರಿಗೆ ಬಂದಾಗ ಮುಖ ಕೊಟ್ಟು ಮಾತಾಡಿಸ್ತಾ ಇರೋಳು ವ್ರತ ಮಾಡಿ ಏನು ಪ್ರಯೋಜನ ಮಾಮ್? ನೀನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿರೋ ಹುಡುಗಿ ಕಣೋ ಅವಳು. ಇಷ್ಟು ಬೇಗ ಅವಳ ಮೇಲೆ ನಂಬಿಕೆ ಹೊರಟೋಯ್ತಾ? ನೀನು ಮನೆ ಬಿಟ್ಟು ಹೋದ್ಮೇಲೆ ನಿನ್ನಷ್ಟೇ ಚೆನ್ನಾಗಿ ನೋಡ್ಕೋತಿದ್ದಾಳೆ ನಮ್ಮನ್ನೆಲ್ಲ. ಅಂಥ ಒಳ್ಳೆ ಮಗುನ ಇಷ್ಟಪಡದೆ ಇರೋಕ್ಕಾಗತ್ತೇನೋ? ಇಷ್ಟು ದಿವಸ ನೀವಿಬ್ರು ದೂರ ಇದ್ದು ನೋವು ಅನುಭವಿಸಿದ್ ಸಾಕು. ಈಗಲಾದರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡಿ. ನಿನ್ನ ಜೊತೆ ಮುಕ್ತವಾಗಿ ಮಾತಾಡೋದಕ್ಕೆ ಜಾಹ್ನವಿ ನಿನ್ನ ಹತ್ರ ಬರ್ತಾ ಇದ್ದಾಳೆ. ಜಾನುನಾ? ನಿಜ ಹೇಳ್ತಿದ್ದೀರಾ ಮಾಮ್? ಇಂಥ ವಿಷಯದಲ್ಲಿ ಯಾರಾದರೂ ಸುಳ್ಳು ಹೇಳ್ತಾರೇನೋ ಕಂದ. ಎಲ್ಲಿಗೆ ಬರಬೇಕು ಅಂತ ಹೇಳು, ಜಾನುನ್ ಕರ್ಕೊಂಡು ನಾನೇ ಬರ್ತೀನಿ. ಅಲ್ಲಿಗೆ ನನ್ನ ಜೊತೆ ಮಾತಾಡಬೇಕು ಅಂತ ನೀವೇ ಜಾನು ಹೇಳಿ ಕರ್ಕೊಂಡು ಬರ್ತಿದ್ದೀರಾ. ಅವಳಾಗೆ ಇಷ್ಟಪಟ್ಟು ಬರ್ತಿಲ್ಲ. ಯಾಕೋ ಅನುಮಾನ ಪಡ್ತಿದೀಯಾ? ಜಾಹ್ನವಿಗೆ ನಿನ್ನನ್ನು ಮಾತಾಡಿಸ್ಬೇಕು ಅಂತ ತುಂಬ ಇಷ್ಟ ಆಯಿತು. ಆದರೆ ಏನೇನೋ ಕಾರಣಗಳಿಂದ ನೀವೇನೇ ಹೇಳಿದ್ರು ನಾನು ನಂಬಲ್ಲ. ಈಗ ಜಾನುಗೆ ನನ್ನ ಮೇಲೆ ಮೊದಲಿನ ಹಾಗೆ ಪ್ರೀತಿ ಉಳ್ಕೊಂಡಿಲ್ಲ ಮಾಮ್.